ಹಚ್ಚ ಹಸಿರಿನ ಕುಡಿಯುವ ನೀರೇ ಊರಿನಲ್ಲಿ ಹಚ್ಚ ಹಸಿರಿನ ಊರು ಆ ಊರಿನಲ್ಲಿ ಕುಡಿಯುವ ನೀರೇ ಈಗ ವಿಷ ಆಗಿದೆ. ಪ್ರತಿನಿತ್ಯ ಕುಡಿಯುವ ನೀರಿಗೆ ಕಲುಷಿತ ನೀರು ಸೇರ್ತಾ ಇದೆ. ಹಚ್ಚ ಹಸಿರಾದ ಊರು, ಆದರೆ ಇಲ್ಲಿ ಕುಡಿಯುವ ನೀರಿಗೇನೆ ಸಮಸ್ಯೆ. ಮೂಡಿಗೆರೆ ದಿಣ್ಣೆಕೆರೆಯಲ್ಲಿ ಶೋಚನೀಯ ಸ್ಥಿತಿ ಇದು. ಹಳ್ಳಕ್ಕೆ ಕಲುಷಿತ ನೀರು ಸೇರಿ ಸಾವಿರಾರು ಜಲಚರ ಸಾವಾಗಿದೆ. ಕಾಫಿ ಗಲೀಜು ನೀರೇನಿದೆ ಅದು ಹಳ್ಳಕ್ಕೆ ಬಿಡ್ತಾ ಇದ್ದಾರೆ ತೋಟದ ಮಾಲೀಕರು. ಜನ, ಜಾನುವಾರು, ಜಲಚರಗಳಿಗೆ ಕಲುಷಿತ ನೀರಿನಿಂದ ಆಪತ್ತೆದುರಾಗಿದೆ. ಬಿರಂಜಿ ಹಳ್ಳದ ದಡದಲ್ಲಿ ಸಾವಿರಾರು ಮೀನುಗಳ ಮಾರಣ ಹೋಮ ನಡೆದಿದೆ. ಯಗಚಿ ನದಿಗೆ ಬಿರಂಜಿ ಹಳ್ಳದ ನೀರು ಸೇರ್ತಾ ಇದೆ. ಯಗಚಿ ಡ್ಯಾಮ್ ನೀರು ಬೇಲೂರು, ಚಿಕ್ಕಮಗಳೂರಿಗೆ ಪೂರೈಕೆ ಆಗ್ತಾ ಇದೆ. ಪ್ರತಿನಿತ್ಯ ಕಲುಷಿತ ನೀರು ಕುಡಿಯುವ ನೀರಿಗೆ ಸೇರ್ತಾ ಇದೆ. ಇದರಿಂದ ಸಾವಿರಾರು ಜಲಚರಗಳ ಸಾವಾಗ್ತಾ ಇದೆ. ಕಾಫಿ ಗಲೀಜು ನೀರೇನಿದೆ ಅದನ್ನ ತೋಟದ ಮಾಲೀಕರು ಹಳ್ಳಕ್ಕೆ ಬಿಡ್ತಾ ಇದ್ದಾರೆ. ಅದರ ಪರಿಣಾಮ ಇದು. ಜನ, ಜಾನುವಾರು, ಜಲಚರಗಳಿಗೆ ಕಲುಷಿತ ನೀರಿನಿಂದ ಆಪತ್ತಾಗಿದೆ. ಮೀನುಗಳು ಸತ್ತಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀನಿ. ದಿನ್ನಿಕೆರೆ ಗ್ರಾಮ, ಕೆಳಗೂರು ಗ್ರಾಮ ದಿನ್ನಿಕೆರೆ ಸೇರುತ್ತೆ. ಇದು ಕೆಳಗೂರು ಗ್ರಾಮ ಪಂಚಾಯಿತಿಗೆ. ಇದು ಬಿರಂಜಿ ಹೊಳೆ, ಇದು ಬೇಲೂರು ಡ್ಯಾಮಿಗೆ, ಯಕ್ಷಿ ಡ್ಯಾಮಿಗೆ ಸೇರುತ್ತೆ. ಇದು ಅಲ್ಲಿಂದ ಚಿಕ್ಕಮಗಳೂರಿಗೂ ಸಮ ನೀರು ಬರುತ್ತೆ ಇದು ವಾಪಸ್ಸು. ಇನ್ನು ಏನು ಮಾಡ್ತಾಯಿದ್ದಾರೆ ಅಂದರೆ 3 ವರ್ಷದಿಂದ ಸರ್ ಕಂಟಿನ್ಯೂಸ್ ಆಗಿ ಪಲ್ಪರ್ ನೀರನ್ನ ಹೊಳೆಗೆ ಬಿಡೋದು, ಬಿರಂಜಿ ಹೊಳೆಗೆ ಬಿಡ್ತಾ ಇದ್ದಾರೆ. ಇಲ್ಲಿ ಜನಗಳು ಇದ್ದಾರೆ, ಲೈನ್ ಜನ ಇದ್ದಾರೆ, ದನ, ಕರು, ಮೀನು, ಪಕ್ಷಿಗಳು ಇದನ್ನ ನೀರು ಕುಡಿದು ಹೋದ ವರ್ಷನೂ 1-2 ದನ ಸತ್ತೋಗಿದ್ದಾವೆ. ನಾವು ಪೊಲ್ಯೂಷನ್ ಬೋರ್ಡ್ ಅವರಿಗೆ ಹೋದ ವರ್ಷನೂ ಕಂಪ್ಲೇಂಟ್ ಮಾಡಿದ್ವಿ. ಬಂದರು, ಇನ್ಸ್ಪೆಕ್ಷನ್ ಮಾಡ್ತಾರೆ. ಇಲ್ಲ ಎಲ್ಲ ಗುಂಡಿ ತೋಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ, ಇದೆ ಅಂತ ಹೋಗ್ತಾರೆ. ಇವರು ನೈಟ್ ಟೈಮಲ್ಲಿ ಎಲ್ಲ ನೀರನ್ನ ಡಂಪ್ ಮಾಡ್ತಾಯಿದ್ದಾರೆ. ಇವತ್ತು ನೋಡಿ, ಇವತ್ತು ಬೆಳಿಗ್ಗೆ ನೀವೇ ನೋಡಿ ವಿಡಿಯೋದೆಲ್ಲ ಮಾಡ್ಕೊಂಡಿದ್ದೀರಿ. ಮೀನಿನ ಮರಣ ಹೋಮ ಆಗಿದೆ ಸರ್. ಅದೆಷ್ಟು ಮೀನು, ಪಕ್ಷಿಗಳು, ದನಗಳು ಎಲ್ಲ ಜನನೂ ಅಷ್ಟೇ. ನಮ್ಮ ತೋಟದಲ್ಲಿರೋಂಥ ಜನಗಳು ನೀರು ಕುಡಿದು ಅವರೆಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಇದನ್ನು ದಯವಿಟ್ಟು ನಮ್ಮ ಸರ್ಕಾರ ಆಗಲಿ, ಸಂಬಂಧಪಟ್ಟ ಇಲಾಖೆಯವರಾಗಲಿ ಇದು ಗಮನಕ್ಕೆ ತಂದು ಅವರಿಗೆ ಸ್ವಲ್ಪ ಎಚ್ಚರಿಕೆ ಕೊಡಬೇಕು, ಆಗಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಗ್ರಾಮಸ್ಥರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ದಿನ್ನಿಕೆರೆ ಇದು ಬಿರಂಜಿ ಹೊಳೆ ಅಂತ ಆಲ್ದೂರಿನ ಹುಣಸೆಮಕ್ಕಿಯಿಂದ ಪ್ರಾರಂಭ ಆಗಿ ಬೇಲೂರು ಯಗಚಿ ಡ್ಯಾಮಿಗೆ ಸೇರುತ್ತೆ. ಬೇಲೂರಲ್ಲಿ ಸಾವಿರಾರು ಜನ ಈ ನೀರನ್ನು ಇವತ್ತು ಕುಡಿತಾರೆ. ಆದರೆ ನಾನು ಗ್ರಾಮ ಪಂಚಾಯತಿ ಮೆಂಬರಾಗಿ ಹೇಳ್ತಿದ್ದೀನಿ, 4 ವರ್ಷದಿಂದ ಈ ಹೋರಾಟ ಮಾಡ್ತಾಯಿದ್ದೀವಿ. ಪಲ್ಪರ್ ನೀರು ವರ್ಷ ಇದಕ್ಕೆ ಈ ಹೊಳೆಗೆ ಬಿಡ್ತಾರೆ, ನೇರವಾಗಿ ಹೊಳೆಗೆ ಬಿಡ್ತಾ ಇದ್ದಾರೆ. ಈ ವಿಚಾರವಾಗಿ ನಾವು ಹೋರಾಟ ಮಾಡಿ ಅರ್ಜಿ ಕೊಟ್ಟಿದ್ದೀವಿ ಪೊಲ್ಯೂಷನ್ ಡಿಪಾರ್ಟ್ಮೆಂಟಿಗೆ. ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ, ನೋಡ್ತಾರೆ, ಅವರು ಶಾಮೀಲಾಗಿದ್ದಾರೆ ಅಂತ ಕಾಣುತ್ತೆ, ನೋಡ್ಕೊಂಡು ಸೀದಾ ಹೋಗ್ತಾರೆ. ಇದಕ್ಕೆ ಪಲ್ಪರ್ ಅವ್ರಿಗಿಂತನೂ ನೇರ ಹೊಣೆ ಈ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು. ನಾನು ಕೇಳೋದಿಷ್ಟೇ, ನಮ್ಮ ಸರ್ಕಾರ MLA ಅವ್ರು ಏನಿದೆ ನಯನ ಮೋಟಮ್ಮ ಅವರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಆ ಡಿಪಾರ್ಟ್ಮೆಂಟ್ ಅವ್ರನ್ನ ಸಸ್ಪೆಂಡ್ ಮಾಡಿದಾಗ ಅವರು ಮುಂದೆ ಬೇರೆ ಬಂದಂಥ ಅಧಿಕಾರಿಗಳು ಇದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ತಾರೆ. ನಾವು ನೇರವಾಗಿ ನಾವು ಕಾಫಿ ಬೆಳೆಗಾರರೇ, ನಾವು ಪಲ್ಪರ್ ಮಾಡೋರ ವಿರುದ್ಧ ಹೋರಾಟ ಮಾಡ್ತಾಯಿಲ್ಲ. ಏನು ಹೊಳೆಗೆ ಇದನ್ನು ಬಿಡ್ತಾ ಇದ್ದಾರೆ, ಅವ್ರು ವ್ಯವಸ್ಥೆ ಮಾಡ್ಕೊಂಡು ಪಲ್ಪರ್ ಮಾಡಲಿ, ಕಾಫಿ ಬೆಳೆ ಎಲ್ಲದನ್ನೂ ಮಾಡಲಿ, ವ್ಯವಸ್ಥೆ ಈಗ ಎಷ್ಟೋ ಸಾವಿರಾರು ಜನ ಪಲ್ಪರ್ ಇದೆ, ಇಲ್ಲೇ ಒಂದು 4-5 ಜನ ಯಾಕೆ ನೀರು ಬಿಡ್ತಾರೆ, ಯಾರೂ ಕೇಳೋರೇ ಇಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಹೋರಾಟವನ್ನು ಮಾಡಿದ್ದೀವಿ. ಇನ್ನು ಮುಂದಕ್ಕೆ ಏನಾದ್ರು ಆಗಲಿಲ್ಲ ಅಂದರೆ DC ಆಫೀಸಲ್ಲಿ ನೇರವಾಗಿ ಧರಣಿ ಕೂರ್ತೀವಿ ಅಂತ ಹೇಳ್ತೀನಿ. ಇದು ಬಿರಂಜಿ ಹೊಳೆ. ಕುಡಿಯುವ ನೀರೇ ವಿಷವಾಗಿ ಪರಿಣಮಿಸಿರುವಂಥದ್ದು. ಕಾಫಿ ತ್ಯಾಜ್ಯದ ನೀರನ್ನು ಬಿರಂಜಿ ಹೊಳೆಗೆ ಬಿಟ್ಟಂಥ ಪರಿಣಾಮ ಜಲಚರ ಪ್ರಾಣಿಗಳ ಮಾರಣ ಹೋಮ ನಡೆದಿರುವಂಥದ್ದು. ಅಂಥ ಹೃದಯ ವಿದ್ರಾವಕ ಘಟನೆಗೆ ಸಾಕ್ಷಿಯಾಗಿರುವಂಥದ್ದು ಚಿಕ್ಕಮಗಳೂರು ತಾಲೂಕಿನ ದಿಣ್ಣೆಕೆರೆ ಸಮೀಪದ ಬಿರಂಜಿ ಹೊಳೆಯಲ್ಲಿ. ಬಿರಂಜಿ ಹೊಳೆಯ ದೃಶ್ಯವನ್ನು ಈಗ ನೋಡ್ಬೋದಾಗಿರುವಂಥದ್ದು. ಅಲ್ಲಿ ಇರುವಂಥ ಜಲಚರ ಪ್ರಾಣಿಗಳ ಮಾರಣ ಹೋಮವೇ ನಡೆದಿರುವಂಥದ್ದು. ಮೀನುಗಳು ಕೂಡ ಸತ್ತಿ ಬಿದ್ದಿರುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಮೀನಿನ ಜೊತೆ ಕಪ್ಪೆ ಸೇರಿದಂತೆ ಇತರೆ ಜಲಚರ ಪ್ರಾಣಿಗಳು ಕೂಡ ಮಾರಣ ಹೋಮವೇ ನಡೆದಿರುವಂಥದ್ದು. ಅಕ್ಕಪಕ್ಕದಲ್ಲಿ ಕಾಫಿ ತೋಟಗಳು ಕೂಡ ಇರುವಂಥದ್ದು. ಈಗ ಕಾಫಿ ಕೊಯ್ಲಿನ ಸಮಯವಾಗಿರುವಂಥದ್ದು. ಕಾಫಿ ಕೊಯ್ಲಿನ ಸಮಯವಾಗಿರುವ ಹಿನ್ನೆಲೆಯಲ್ಲಿ ಕಾಫಿ ಬೀಜಗಳನ್ನು ಬಿಡಿಸಿದಂಥ ವೇಳೆಯಲ್ಲಿ ಕಾಫಿ ಬೀಜದ ಜೊತೆ ಇರುವಂಥ ಸಿಪ್ಪೆಗಳನ್ನು ಬೇರ್ಪಡಿಸುವ ನಿಟ್ಟಿನಲ್ಲಿ ಕಾಫಿಯ ಸಂಸ್ಕರಣೆ ನಡೆಯುವಂಥದ್ದು. ಹಾಗಾಗಿ ಕಾಫಿ ತೋಟಗಳಲ್ಲಿ ಕುಯ್ದಂಥ ಕಾಫಿ ಬೀಜಗಳನ್ನು ಕಾಫಿ ಸಂಸ್ಕರಣೆ ಮಾಡುವಂಥ ವೇಳೆಯಲ್ಲಿ ಕಾಫಿ ತ್ಯಾಜ್ಯದ ನೀರನ್ನು ಅದು ಇಂಗಿಸುವ ಗುಂಡಿಯಲ್ಲಿ ಬಿಡಬೇಕು. ಆದರೆ ಕೆಲ ಮಾಲೀಕರು ಏನು ಮಾಡ್ತಾರೆ, ಅದನ್ನು
ಕುಡಿಯುವ ನೀರಿನ ಮೂಲವಾಗಿರುವಂತಹ ನದಿ ಮತ್ತು ಹಳ್ಳಗಳಿಗೆ ಬಿಡುವಂಥದ್ದು. ಹೀಗಾಗಿ ನದಿ ಮತ್ತು ಹಳ್ಳಗಳಿಗೆ ಬಿಟ್ಟಂಥ ಸಮಯದಲ್ಲಿ ಅಲ್ಲಿರುವಂಥ ಜಲಚರ ಪ್ರಾಣಿಗಳಿಗೆ ಇದೀಗ ಆಪತ್ತು ಹೆರಗಾಗಿರುವಂಥದ್ದು. ಈ ನೀರೇನಿದೆ ಅದು ಎಗಚಿ ಡ್ಯಾಮಿಗೆ ಸೇರುವಂಥದ್ದು, ಹೇಮಾವತಿಯ ನದಿಗೆ ಇದು ಸೇರಿಕೊಳ್ಳುವಂಥ ಬಿರಂಜಿ ಹೊಳೆಯ ನೀರಾಗಿರುವಂಥದ್ದು. ಚಿಕ್ಕಮಗಳೂರು ಹಾಗೆಯೇ ಬೇಲೂರಿನ ಜನರು ಕುಡಿಯುವಂಥ ನೀರಿನ ಮೂಲವೂ ಕೂಡ ಇದಾಗಿರುವಂಥದ್ದು. ಜಲಚರ ಪ್ರಾಣಿಗಳ ಜೊತೆಗೆ ಮನುಷ್ಯರ ಹೊಟ್ಟೆಗೂ ಕೂಡ ನೀರು ಸೇರಿಕೊಳ್ಳುವಂಥದ್ದು. ಸಾವಿರಾರು ಜನರು ಕುಡಿಯುವಂಥ ನೀರಿನ ಮೂಲ ಇದಾಗಿರುವಂಥದ್ದು. ನೀರಿನ ಮೂಲಕ್ಕೆ ಈಗ ಕಾಫಿಯ ಸಂಸ್ಕರಣೆಯ ನೀರನ್ನು ಬಿಡುವುದರಿಂದ ನೀರು ಕಲುಷಿತಗೊಳ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿನ ಜನರು ಸಾಕಷ್ಟು ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ರು ಕೂಡ ಯಾವುದೇ ಇಲಾಖೆ ಅಧಿಕಾರಿಗಳು ಕೂಡ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ನೆಪಮಾತ್ರಕ್ಕೆ ಅಧಿಕಾರಿಗಳು ಭೇಟಿ ನೀಡ್ತಾರೆ, ಪರಿಶೀಲನೆಯನ್ನು ಕೂಡ ಮಾಡ್ತಾರೆ, ಆದರೆ ಕ್ರಮವನ್ನು ತೆಗೆದುಕೊಳ್ಳುವಲ್ಲಿ ಅಧಿಕಾರಿಗಳು ವಿಫಲವಾಗಿರುವಂಥದ್ದು. ಈ ಸಮಯದಲ್ಲಿ ಮಾತ್ರ ಈ ರೀತಿಯ ತೊಂದರೆ ಉಂಟಾಗುವಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಜಾಗೃತರಾಗಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡುವಂಥದ್ದು. ಕಾಫಿ ಕುಯ್ಲಿನ ಸಮಯದಲ್ಲಿ ಕಾಫಿ ಬೀಜಗಳನ್ನು ಸಿಪ್ಪೆ ಹಾಗೆಯೇ ಬೀಜವನ್ನು ಸಪ್ರೇಟ್ ಮಾಡ್ತಾರೆ. ಆ ಕಾಫಿಯ ಬೀಜವನ್ನು ತೊಳೆದಂಥ ನೀರನ್ನು ಸೀದಾ ಹಳ್ಳಕ್ಕೆ ಬಿಡುವಂಥದ್ದು. ಅದನ್ನು ಇಂಗು ಗುಂಡಿಯಲ್ಲಿ ಇಂಗಿಸಬೇಕು, ಆದರೆ ಯಾರು ಕೂಡ ಆ ನಿಟ್ಟಿನಲ್ಲಿ ಕ್ರಮ ವಹಿಸಲ್ಲ. ಹಾಗಾಗಿ ಏಕಾಏಕಿ ನೀರನ್ನು ಬಿಟ್ಟಂಥ ಪರಿಣಾಮವಾಗಿ ಬಿರಂಜಿ ಹೊಳೆಯಲ್ಲಿ ಸಾವಿರಾರು ಮೀನುಗಳು ಸತ್ತಿ ಬಿದ್ದು ತೇಲಿ ಹೋಗ್ತಾ ಇರುವಂಥದ್ದು. ಅಕ್ಕಪಕ್ಕದಲ್ಲಿ ವಾಸ ಮಾಡುವಂಥ ಜನರು ಕೂಡ ಗಬ್ಬು ವಾಸನೆಯನ್ನು ಕುಡಿಯುವಂಥ ಪರಿಸ್ಥಿತಿ ಬಂದಿರುವಂಥದ್ದು. ಅದರ ಜೊತೆಗೆ ಇದನ್ನು ನೀರನ್ನು ಕುಡಿಯುವಂಥ ಪರಿಸ್ಥಿತಿಯೂ ಕೂಡ ಉದ್ಭವ ಆಗಿರುವಂಥದ್ದು. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆನ್ನೋ ಒತ್ತಾಯವನ್ನು ಕೂಡ ಇಲ್ಲಿನ ಜನರು ಮಾಡ್ತಾ ಇರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮ್ಯಾನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.